ಹಾಯ್ ಎವ್ರಿವನ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ಎಷ್ಟು ಜನಕ್ಕೆ ಸರ್ಪ್ರೈಸ್ ಕೊಡೋದಂದರೆ ಇಷ್ಟ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಸರ್ಪ್ರೈಸ್ ಕೊಡೋದಂದರೆ. ನೀವು ನನ್ನ ಥರನೇ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಸರ್ಪ್ರೈಸ್ ಅಂತ ಕಮೆಂಟ್ ಮಾಡಿ. ಸೊ ಈ ಥರ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ ಇವತ್ತು ನನ್ನ ಸ್ಪೆಷಲ್ ಒನ್ಗೆ, ಬಿಕಾಸ್ ಇಟ್ ಇಸ್ ಹಿಸ್ ಬರ್ತ್ಡೇ. ಸೊ ಐ ವಾಂಟ್ ಟು ಸರ್ಪ್ರೈಸ್ ಹಿಮ್ ಬೈ ಕುಕಿಂಗ್. ಸೊ ಅವ್ರಿಗೆ ಇಷ್ಟ ಆಗೋವಂಥ ಒಂದಷ್ಟು ಅಡುಗೆಗಳು ಮಾಡಿ ಅವರಿಗೆ ಸರ್ಪ್ರೈಸ್ ಮಾಡಬೇಕು ಅನ್ನೋದೇ ಅಲ್ಟಿಮೇಟ್ ಟಾಸ್ಕ್ ಇವಾಗ. ಸೊ ಅವ್ರಿಗೆ ಆಫೀಸ್ಗೆ ಹೋಗಿದ್ದಾರೆ. ಸೊ ಇದು ನನಗೆ ಪ್ರಿಷಿಯಸ್ ಟೈಮು. ಐ ಹ್ಯಾವ್ ಟು ಕುಕ್ ನೌ. ಸೊ ಶುರು ಮಾಡೋಣ ಹಾಗಾದರೆ. ಬಟ್ ಐ ವಾಂಟ್ ಬೇಕ್ ಅ ಕೇಕ್ ಫಾರ್ ಹಿಮ್. ಸೊ ಅವ್ರಿಗೊಂದು ಕೇಕ್ ಬೇಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ಗೊತ್ತಿಲ್ಲ. ಸೊ ನೋಡೋಣ. ಐ ಡೋಂಟ್ ನೋ. ನನಗಂತೂ ಈ ಬರ್ಡೇ ಆ್ಯನಿವರ್ಸರಿ ಆ ಥರ ಟೈಮಲ್ಲಿ ಲೈಕ್ ಕುಕ್ ಮಾಡಿ ನಿಮ್ಗೆ ಇಷ್ಟಪಡೋರಿಗೆ ಒಂದು ಊಟ ಹಾಕೋದು ನನಗಂತೂ ತುಂಬ ಖುಷಿ ಸಿಗುತ್ತೆ. ನಿಮಗೂ ಇದೇ ಥರ ಖುಷಿ ಸಿಗುತ್ತಾ? ಆ್ಯಂಡ್ ನನಗೆ ಈ ಬರ್ಡೇಸ್ ಅಥವಾ ಆ್ಯನಿವರ್ಸರೀಸ್ಗೆಲ್ಲ ಆಚೆ ಹೋಗ್ಬಿಟ್ಟು ತುಂಬ ದುಡ್ಡು ಖರ್ಚು ಮಾಡಿಕೊಂಡು ಎಂಡ್ ಆಫ್ ದ ಡೇ ಒಳ್ಳೆ ಫುಡ್ಡು ನೀವು ತಿಂದಿರಲ್ಲ. ಅದರಿಂದ ನಿಮಗೆ ಸೈಡ್ ಎಫೆಕ್ಟ್ಸೇ ಜಾಸ್ತಿ ಆಗುತ್ತೆ. ಸೊ ಇವಾಗಂತೂ ಈ ಫಾಸ್ಟ್ ಫುಡ್ಡಿಂದ ತುಂಬ ಹೆಲ್ತ್ ಹಾಳಾಗ್ತಾ ಇದೆ. ಸೊ ಐ ಆಮ್ ಬಿಟ್ ಹೆಲ್ತ್ ಕಾನ್ಷಿಯಸ್. ಸೊ ನಾನು ಜಾಸ್ತಿ ಆಚೆ ತಿನ್ನಲ್ಲ. ಆ್ಯಂಡ್ ತುಂಬ ಕಮ್ಮಿ. ಅಯ್ಯೋ, ನನ್ನ ಹಸ್ಬೆಂಡು ಆಚೆ ಹೋಗಲ್ಲ, ನಾನು ಹೋಗಲ್ಲ. ಸೊ ಆಚೆ ಹೋಗೋದೇ ತುಂಬ ಕಮ್ಮಿ, ಆಚೆ ತಿನ್ನೋದು ಕಮ್ಮಿನೇ. ಸೊ ವಿ ಜಸ್ಟ್ ಲವ್ ಕುಕ್ಕಿಂಗ್ ಅಟ್ ಹೋಮ್. ಮನೇಲೇ ಅಡುಗೆ ಮಾಡ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ ಆಗುತ್ತೆ. ಸೊ ದಿಸ್ ಇಸ್ ಹೌ ಐ ಆಮ್ ಬೇಕಿಂಗ್ ಮೈ ಕೇಕ್. ನೋಡಿ, ಕೇಕ್ ಎಲ್ಲ ರೆಡಿ ಮಾಡಿ ಬೇಕ್ ಮಾಡೋಕ್ಕೆ ಇಟ್ಟಿದ್ದೀನಿ. ಆಗ್ತಾ ಇದೆ. ಐ ಡೋಂಟ್ ನೋ ಎಷ್ಟು ಟೈಮ್ ತಗೊಳುತ್ತೆ ಅಂತ. ಮೇ ಬಿ 1 hour. ಸೊ ನಾವು ಮಾಡಿರೋ ಕೇಕ್ ರೆಡಿ ಆಗಿದೆ. ನೋಡ್ಬೋದು ನೀವೇ, ಬೇಕಾಗಿದೆ ನೀಟಾಗಿ. ಸೊ ಇದು ಸ್ವಲ್ಪ ಹೊತ್ತು ಆರಬೇಕು. ಆರಾದಮೇಲೆ ಇದನ್ನು ಡೆಕೋರೇಟ್ ಮಾಡಿ. ಸೊ ಯು ಕ್ಯಾನ್ ಜಸ್ಟ್ ಸಿ ಮೈ ಮೆಸ್ಸಿ ಕಿಚನ್. ಫುಲ್ಲು ಮೆಸ್ಸಿ ಆಗಿದೆ. ಕೇಕ್ ಮಾಡೋ ಒಂದು ಪ್ರಾಸೆಸ್ಸಲ್ಲಿ ತುಂಬ ಗಲೀಜಾಗ್ಬಿಟ್ಟಿದೆ. ಸೊ ಬಟ್ ಫೈನಲಿ ದಿಸ್ ಇಸ್ ಮೈ ಕ್ರೀಮ್. ಫೈನಲಿ ನನ್ನ ಕೇಕ್ ರೆಡಿ ಆಯಿತು. ನನಗಿಷ್ಟ ಆಗಿರೋ ಡಿಸೈನಲ್ಲಿ ಏನೋ ಒಂದು ಡಿಸೈನ್ ಮಾಡಿದೆ. ಸೊ ಅದು ತುಂಬ ಚೆನ್ನಾಗೇ ಕಾಣ್ತಾ ಇತ್ತು. ನನಗಂತೂ ಕುಕ್ಕಿಂಗ್ ಅಂತೂ ಒಂದು ಸ್ಟ್ರೆಸ್ ಬಸ್ಟರ್ ಅಂತಲೇ ಹೇಳ್ಬೋದು. ಐ ಜಸ್ಟ್ ಲವ್ ಕುಕ್ಕಿಂಗ್. ಅದರಲ್ಲೂ ನಿಮ್ಮ ಲವ್ ಒನ್ಸ್ಗೆ ಅಡುಗೆ ಮಾಡೋದು, ಅವ್ರ ಖುಷಿಯಿಂದ ಅದನ್ನು ತಿನ್ನೋದು, ಓ ಮೈ ಗಾಡ್, ಅದ್ರಲ್ಲಿ ಸಿಗೋ ಸಂತೋಷನೇ ಬೇರೆ. ಫೈನಲಿ ನಾನು ಏನೇನು ಕುಕ್ ಮಾಡಿದೆ ಅಂದರೆ ವೆಜ್ ಕರಿ, ವೆಜ್ ನೂಡಲ್ಸ್, ಬನಾನಾ ಚಪಾತಿ, ಬೇಬಿಕಾರ್ನ್ ಮಂಚೂರಿ. ರೀಸೆಂಟಾಗಿ ನಾವು ಯಾವುದೋ ಐಸ್ ಕ್ರೀಮ್ ಪಾರ್ಲರ್ಗೆ ಹೋದಾಗ ಅವರಿಗೆ ರಾಜ್ಭೋಗ್ ಐಸ್ ಕ್ರೀಮ್ ತುಂಬ ಇಷ್ಟ ಆಗಿತ್ತು. ಸೊ ರಾಜ್ಭೋಗ್ ಐಸ್ ಕ್ರೀಮು ಮನೆಯಲ್ಲೇ ಮಾಡಿದ್ದೆ. ಆ್ಯಂಡ್ ಫೈನಲಿ ಬಟರ್ ಕೇಕ್, ವೆನಿಲಾ ಬಟರ್ ಕೇಕ್. ಇದೊಂದು ಪುಟ್ಟ ಸೆಲೆಬ್ರೇಷನ್ನ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ನನ್ನ ಪೇರೆಂಟ್ಸ್ ಬಂದಿದ್ದರು, ನನ್ನ ಅಪ್ಪ ಅಮ್ಮ ಬಂದಿದ್ದರು. ಸಚ್ಚನಿಗೆ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಅಮ್ಮ ಹಲಸಿನ ಹಣ್ಣಿನ ಕೇಕ್ ಮಾಡಿದರು. ಅಂದರೆ ಹಲಸಿನ ಹಣ್ಣು ಕಡುಬುನ ನೀಟಾಗಿ ಕೇಕ್ ರೂಪದಲ್ಲೇ ಮಾಡಿ ರೌಂಡ್ ಶೇಪಲ್ಲಿ ತಂದಿದ್ರು. ಆ್ಯಂಡ್ ಸಚಿನ್ಗೆ ಇದೊಂದು ದೊಡ್ಡ ಸರ್ಪ್ರೈಸ್ ಆಗಿತ್ತು. ಖುಷಿಯಿಂದ ಕೇಕ್ ಥರನೇ ಕಟ್ ಮಾಡಿದ್ರು ಇದನ್ನು. ಇದೊಂದು ಕ್ಯೂಟ್ ಆ್ಯಂಡ್ ಬ್ಯೂಟಿಫುಲ್ ಸೆಲೆಬ್ರೇಷನ್ ಆಗಿತ್ತು. ಕೇಕ್ ಕಟ್ ಮಾಡಿ ನನ್ನ ಪೇರೆಂಟ್ಸಿಗೆ ತಿನ್ನಿಸಿ ಆ್ಯಂಡ್ ಅವರು ಖುಷಿಯಿಂದ ಹಲಸಿನ ಹಣ್ಣು ಕೇಕ್ ತಿಂದರು. ಆ್ಯಂಡ್ ಹಿಯರ್ ಕಮ್ಸ್ ಮೈ ಸೂಪರ್ ಸ್ಪಾಂಜ್ ವೆನಿಲಾ ಬಟರ್ ಕೇಕ್. ಇದು ಅವ್ರಿಗೆ ಸರ್ಪ್ರೈಸ್ ಕೇಕ್ ಆಗಿತ್ತು. ಆ್ಯಂಡ್ ಹಿ ವಾಸ್ ಲಿಟ್ರಲಿ ವಂಡ್ರಿಂಗ್ ಹೆಂಗೆ ಮಾಡಿದ್ಲು ಇದನ್ನೆಲ್ಲ ಅಂತ ಯೋಚನೆ ಮಾಡ್ತಿದ್ರು. ಆ್ಯಂಡ್ ಹಿ ಜಸ್ಟ್ ಲವ್ ದ ಡೆಕೋರೇಷನ್. ನನಗಂತೂ ಅವ್ರಿಗೆ ಏನು ಹೇಳ್ತಾರೆ ಅನ್ನೋದನ್ನೇ ಕಾಯ್ತಾ ಇದ್ದೆ. ಆ್ಯಂಡ್ ಅವ್ರಿಗೆ ತುಂಬಾ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಮಾಡಿದ್ದೆ ಅಂತ ಹೇಳಿದ್ರು. ಆ್ಯಂಡ್ ಐ ವಾಸ್ ಜಸ್ಟ್ ವೇಟಿಂಗ್ ಹೇಗಿರುತ್ತೆ ಕೇಕ್ ಟೇಸ್ಟ್ ಹೇಳಲಿ ಅಂತ ಕಾಯ್ತಾ ಇದ್ದೆ. ಈ ವಿಡಿಯೋದಲ್ಲಿ ಅವ್ರ ಮುಖನೇ ನಾನು ನೋಡ್ತಿದ್ದೀನಿ. ಡಸಂಟ್ ಮೀನ್ ನಾನು ಅವ್ರಿಗೆ ಲುಕ್ ಕೊಡ್ತಿದ್ದೆ ಚೆನ್ನಾಗಿದೆ ಅಂತ ಹೇಳಿ ಅಂತ ಅಲ್ಲ. ಅವ್ರ ಎಕ್ಸ್ಪ್ರೆಷನ್ ನೋಡ್ತಿದ್ದೆ ಚೆನ್ನಾಗಿದೆಯೋ ಇಲ್ವೋ, ಏನು ಹೇಳ್ತಾರೆ ಅಂತ. ಬಟ್ ಏನು ವಿಷಯ ಅಂದರೆ ಎಲ್ರಿಗೂ ತುಂಬ ಇಷ್ಟ ಆಯಿತು ಕೇಕು. ನನ್ನ ಅಪ್ಪನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿ 2 ಸತಿ ತಿಂದರು. ಮಂಚೂರಿ, ಥ್ಯಾಂಕ್ ಯು ಸೋ ಮಚ್. ಕಾಣಿಸ್ತಾ ಇದೆ. ಏನೋ ಕರಿ ಎಲ್ಲ ಮಾಡಿದ್ದೆ.
ಬಾಳೆಹಣ್ಣಿಂದ ಚಪಾತಿ. ಚಪಾತಿ. ಸಂಗೀತ, ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಮಾಡಿದ್ದಕ್ಕೆ. ತುಂಬ ಚೆನ್ನಾಗಿದೆ. ಐ ಆಮ್ ಲಿಟಲಿ ಎಂಜಾಯಿಂಗ್ ಇಟ್. ಮಂಚೂರಿ, ಎಸ್ಪೆಷಲಿ ಬನಾನಾ ಚಪಾತಿ ಸಖತ್ತಾಗಿದೆ. ಹಾಗೂ ಕರಿ, ಎಸ್ಪೆಷಲಿ ನೂಡಲ್ಸ್. ನನ್ನ ಪೇರೆಂಟ್ಸ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ನಾನು ಮಾಡಿದ ಅಡುಗೆಗಳೆಲ್ಲ ಭಾರಿ ಖುಷಿಯಿಂದ ತಿಂದರು ಆ್ಯಂಡ್ ದೇ ವಿಲ್ ಲಿಟ್ರಲಿ ಎಂಜಾಯಿಂಗ್ ಇಟ್. ಇದಕ್ಕಿಂತ ಖುಷಿ ಇನ್ನೇನು ಸಿಗುತ್ತೆ. ಇದು ಒಂದು ಕ್ಯೂಟ್ ಆ್ಯಂಡ್ ಬ್ಯೂಟಿಫುಲ್ ಸೆಲೆಬ್ರೇಷನ್ ಆಗಿತ್ತು. ಸೊ ಈ ಒಂದು ಸೆಲೆಬ್ರೇಷನ್ಗೆ ಲಾಸ್ಟಲ್ಲಿ ನನ್ನ ತಮ್ಮನೂ ಜಾಯ್ನ್ ಆದ. ದಿಸ್ ಇಸ್ ಹೌ ವಿ ಎಂಡೆಡ್ ಆರ್ ಡೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಕೂಡ ಮಾಡಿ. ಹಾಗಾದರೆ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ.